ಮಾಡ್ಕೊಂಡು ಬಂದಿದ್ದೇವೆ. ನಮ್ದೇ ಆದ ಟೆನ್ಷನ್ ಇದೆ, ನಮ್ದೇ ಆದ ರಿಕ್ವೈರ್ಮೆಂಟ್ಸ್ ಇದೆ. ನೀವು ಯಾವುದೇ ಒಂದು ಗವರ್ಮೆಂಟ್ ಆಫೀಸಿಗೆ ಹೋಗಿ, ನೀವು ರೆವಿನ್ಯೂ ಆಫೀಸಿಗೆ ಹೋಗಿ, ಕಾರ್ಪೊರೇಷನ್ಗೆ ಹೋಗಿ ಮೋಡಿ ಹಾಕಿ ಕೊಡ್ಬೇಕಂತ ಕೇಳಿದ್ರೆ ನಾವು ದುಡ್ಡು ಕೊಟ್ಟು ಬಂದಿದ್ದೇವೆ ಅನ್ನುವಂಥದ್ದನ್ನ ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಓಪನ್ ಆಗಿ ನಾವು ಕೇಳಿದ್ರೆ ಬೇರೆ ಉತ್ತರ ಹೇಳ್ತಾರೆ, ಚುನಾಯಿತ ಜನಪ್ರತಿನಿಧಿಗಳಾದ ಕಾರಣ ಪಬ್ಲಿಕ್ ಹತ್ರ ಹೇಳ್ತಾರೆ, ಓಪನ್ ಆಗಿ ಹೇಳ್ತಾ ಇದ್ದಾರೆ. ಈಗ ಏನೆಲ್ಲ ಈ ಪೊಲೀಸ್ ಇಲಾಖೆ ಕೆಲಸ ಆಗುತ್ತಿರುವಂತ ಸಂದರ್ಭದಲ್ಲಿ ಈ ನಮ್ಮ ಮುಖಂಡರುಗಳು, ಇವರ ಕಾಂಗ್ರೆಸ್ನ ಮುಖಂಡರುಗಳು ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡು, ಈ ಸೋತಂತ ಅಭ್ಯರ್ಥಿಗಳಿರ್ಬೋದು, ಎಲೆಕ್ಷನ್ ಇತ್ತು, ಕಾಂಗ್ರೆಸ್ನಿಂದ ಎಲೆಕ್ಷನ್ ಇತ್ತು, ಸೋತಂತ ಅಭ್ಯರ್ಥಿಗಳು ಮತ್ತೆ ಇಲ್ಲಿ ಗೆದ್ದಂತವ್ರು ಇರ್ಬೋದು, ಅಥವಾ ಎಕ್ಸ್ ಗಳಿರ್ತಾರೆ ಕೆಲವರು, ಎಲ್ಲ ಸೇರಿ ಈ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ನೀವು ಯಾವುದೇ ರೀತಿ ಕೆಲಸ ಸಹ ಇಲ್ಲಿ ಆಗುದಿಲ್ಲ. ನೀವು ಏನಾದ್ರೂ ಸಮಸ್ಯೆ ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಸರ್ಕಾರ ಪೊಲೀಸ್ ಇಲಾಖೆ 3 ಜನರನ್ನ ಸಸ್ಪೆಂಡ್ ಮಾಡಿ ಬಿಡ್ತಾರೆ, ಅಥವಾ 2 ಸಸ್ಪೆಂಡ್ ಮಾಡಿ ಬಿಡ್ತಾರೆ. ಅದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಅಧಿಕಾರಿಗಳು ಕೆಲಸ ಯಾಕೆ ಮಾಡ್ತಾ ಇಲ್ಲ, ಸರಿಯಾಗಿ ಅವರಿಗೆ ಫ್ರೀ ಹ್ಯಾಂಡ್ ಸಿಗ್ತಾ ಇಲ್ಲ. ಅವರು ಒಬ್ಬನನ್ನ FIR ಮಾಡಿ ಸರಿಯಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಮತ್ತೇನಾದ್ರೂ ಕೆಲಸ ಆದ ವ್ಯವಸ್ಥೆ ಅಂತ ಸಂದರ್ಭದಲ್ಲಿ ಫೋನ್ ಬರ್ತದೆ, ಅವ್ರದ್ದು ಫೋನ್ ಬಂತು, ಇವ್ರದ್ದು ಫೋನ್ ಬಂತು, ಅದಾಗುದಿಲ್ಲ, ಇದಾಗುದಿಲ್ಲ. ಅದಕ್ಕೆ ಪರಿಸ್ಥಿತಿ ಹದಗೆಟ್ಟ ಕೂಡಲೇ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಹಾಗಾಗಿ ಇಲ್ಲಿಯ ಅಡ್ಮಿನಿಸ್ಟ್ರೇಷನ್ಗೆ ಇಲ್ಲಿ ಸೋತಂತವರು, ಇವರ ಪುಡಾರಿಗಳೆಲ್ಲ ಕೈವಾಡದಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿ ಅಥವಾ ಯಾವುದೇ ರೀತಿಯ ನ್ಯಾಯವಾಗಿ ಜನಕ್ಕೆ ಯಾರಿಗೆ ಸಹ ಸಿಗ್ತಿಲ್ಲ. ಯಾವುದೇ ಕಡೆ ಹೋದ್ರು ಸಹ, ಎಲ್ಲ ಕಡೆ ನೀವು DC ಆಫೀಸ್ ಅಂತ ಹಿಡಿದು VA ಆಫೀಸಿಗೆ ಹೋಗಿ, ಕಮಿಷನರ್ ಅಂತ ಹಿಡಿದು ನೀವು ಕಟ್ಟಕಡೆಯ ಯಾವುದೇ ತಾಲೂಕ್ ಪಂಚಾಯತಿಗೆ ಹೋಗಿ, ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಕಮಿಷನರ್ ಆಫೀಸ್ಗೆ ಹೋಗಿ, ಎಲ್ಲ ಕಡೆ ಇದೇ ಪರಿಸ್ಥಿತಿಯನ್ನ ಜನ ಎದುರಿಸ್ತಾ ಇದ್ದಾರೆ. ಇದರ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಸಹ ಇದೆ. ನೀವು ಕಾಂಟ್ರಾಕ್ಟ್ ಹತ್ರ ನಾವು ಮಾತಾಡಿದ್ರೆ ಹಿಂದೆಲ್ಲ ಕಾಂಪಿಟೇಷನ್ ಅಲ್ಲಿ ಬರ್ತಾ ಇದ್ರು, ಈಗ ಪುನಃ 4% ಅನ್ನ ಮುಸಲ್ಮಾನರಿಗೆ ಮಾತ್ರ ಅನ್ನುವಂಥದ್ದನ್ನ ಮಾಡಿ ಟೋಟಲ್ ಆಗಿ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಸರ್ಕಾರ, ವಿನಾ ಬೇರೆ ಏನಾಗ್ತಾ ಇಲ್ಲ. ನಿಮ್ಮ ಪರಿಸರದಲ್ಲಿ ನೋಡಿ ಎಷ್ಟು ದೇವಸ್ಥಾನಗಳ ಬ್ರಹ್ಮಕಲಶ ಆಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ 11-12 ಈಗ ಆಗ್ತಾ ಇದೆ, 7-8 ಮುಗ್ದಿದೆ, ನೋಡೋದು ಆಗ್ತಾ ಇದೆ. ಒಂದು ಪೈಸಾ ಸರ್ಕಾರದಿಂದ ರಿಲೀಸ್ ಆಗಿದ್ರೆ ನೋಡಿ. ನಾವೇ MLAಗಳು ನಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಏನಾದ್ರು, ಅಥವಾ ಕಿಶೋರ್ ಅವರ ಪ್ರದೇಶಾಭಿವೃದ್ಧಿ ನಿಧಿಯಿಂದ, MLCಗಳ ಪ್ರದೇಶಾಭಿವೃದ್ಧಿ 5 ಲಕ್ಷ 10 ಲಕ್ಷ ಆಚೆ ಈಚೆ ಮಾಡಿ ಕಾಂಟ್ರಾಕ್ಟರ್ ಕೈ ಕಾಲು ಹಿಡಿದು, ನೋಡಪ್ಪ ಈಗ ಮಾಡಿಕೊಡು, ಮುಂದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತೇವೆ, ನಮ್ಮ ಫಂಡ್ ಬಂದು ಕೂಡಲೇ ಕೊಡ್ತೇವೆ ಅನ್ನುವಂತ ಪರಿಸ್ಥಿತಿ ಇದೆ. ಆದ್ರೆ ನೀವು ಬೇರೆ ಕಡೆ ನಾವು ಯಾರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ನೀವು ಮುಸಲ್ಮಾನರಿಗೆ ಕೊಡಬೇಡಿ, ಮತ್ತೊಬ್ಬರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ನಮಗೂ ಸಹ ಕೊಡಿ, ಹಿಂದೂಗಳಿಗೆ ಸಹ ಕೊಡಿ ಅಂತ ಹೇಳಿ. ಅವ್ರಿಗೆ ಕೊಟ್ಟಿದ್ದಾಗೆ ಇವ್ರಿಗೆ ಸಹ ಕೊಡಿ. ಒಂದೇ ಒಂದು ಬ್ರಹ್ಮಕಲಶಕ್ಕೆ ಎಷ್ಟು ಖರ್ಚಾಗ್ತದೆ? ತುಂಬಾ ಖರ್ಚಾಗ್ತದೆ. ಒಂದು ಬ್ರಹ್ಮಕಲಶ ಮಾಡ್ಲಿಕ್ಕೆ ಅದ ಖರ್ಚಿದೆ, 1 ಪೈಸೆ ಇಲ್ಲ. ಇವರು ಮಂಗಳೂರಿಗೆ ಬರ್ತಾರೆ, ದೊಡ್ಡ ಭಾಷಣ ಮಾಡ್ತಾರೆ. ಮೊನ್ನೆ ಸಿದ್ದರಾಮಯ್ಯ ಬಂದಾಗ, ಮುಖ್ಯಮಂತ್ರಿಗಳು ಬಂದಾಗ ನೀವು ಇಡೀ ಸಿಟಿಯಲ್ಲಿ ಫ್ಲೆಕ್ಸ್ಗಳನ್ನ ನೋಡಿದ್ರಿ. ನೀವು ಎಲ್ಲ ಸಿಟಿಯಲ್ಲಿ ಪೇಪರಲ್ಲಿ ಎಲ್ಲ ಕಡೆ ಬಂತು, ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಫ್ಲೆಕ್ಸ್ ಹಾಕುದು ತಪ್ಪು ಸರಿ, ಇವ್ರದ್ದು ಆರ್ಡರ್ ಅಥವಾ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ಲೋ, ಆಯ್ತು ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ. ಸ್ಮಾರ್ಟ್ ಸಿಟಿಯ ಫಂಡ್ ನಲ್ಲಿ ಆಗಿದಂತ ಕಂಪ್ಲೀಟ್ ವರ್ಕ್, ಸ್ಮಾರ್ಟ್ ಸಿಟಿಯಲ್ಲಿ ಆದಂತ ಕಂಪ್ಲೀಟ್ ವರ್ಕ್ ಇದೆ. ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಒಂದೇ ಒಂದು ಮೆನ್ಷನ್ ಇಲ್ಲ. ಕೇಂದ್ರದ ಸ್ಮಾರ್ಟ್ ಸಿಟಿಯಿಂದ ಫಂಡ್ ಬಂದಿದೆ ಅನ್ನುವಂತ ಒಂದೇ ಒಂದು ಮೆನ್ಷನ್ ಇಲ್ಲ ಎಲ್ಲೂ ಸಹ. ಭಾಷಣ ಮಾಡುತ್ತ ಸಂದರ್ಭದಲ್ಲಿ ಸಿದ್ದರಾಮಯ್ಯರು DC ಆಫೀಸ್ ಏನು ಓಪನ್ ಆಗಿದೆ, ಹೊಸದಾಗಿ DC ಆಫೀಸ್ ಓಪನ್ ಆಗಿದೆ, ಆಗ ಕೊನೆಯ ಭಾಷಣ ಇಟ್ಕೊಂಡು, ಅಧ್ಯಕ್ಷರ ಭಾಷಣ ಕೊನೆಯದಾಗಬೇಕು, ಇವರು ಕೊನೆ ಹಿರಿಯರು ಮತ್ತು ಮುಖ್ಯಮಂತ್ರಿಗಳು ಎಲ್ಲರದ ಅಹವಾಲುಗಳನ್ನ ಕೇಳಿದ ನಂತರ ಉತ್ತರ ಕೊಡುವಂಥದ್ದು ಇರ್ತದೆ. ಇವರ ಇಡೀ ಮಂಗಳೂರಿನಲ್ಲಿ, ಇಡೀ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಮೊದಲ ಅವಧಿ 2018ಗಿಂತ ಮುಂಚೆ ಯಾವ ರೀತಿಯ ಕಾಮಗಾರಿಗಳಾಗಿದೆ ಅವ್ರು ಹೇಳಿ, ಭಾಷಣದಲ್ಲಿ ಹೇಳಿ. ಯಾಕೆ ಹೇಳುದಿಲ್ಲ ಅವರು?
ಆತೊಂದು DC ಆಫೀಸ್ನ ದುಡ್ಡು 44 crores ಏನಾಗ ರಿಲೀಸ್ ಆಗಿದೆ. ಅದಾದ ನಂತರ ದೇಶದಲ್ಲಿ ಸ್ಮಾರ್ಟ್ ಸಿಟಿ ಮೂಲಕ ಯಾವುದೇ ಒಂದು ಜಿಲ್ಲಾ ಆಫೀಸಿಗೆ ದುಡ್ಡು ಕೊಟ್ಟಿದೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸಿಗೆ ದುಡ್ಡು ಕೊಟ್ಟಿದ್ದಿಲ್ಲ. ಜಿಲ್ಲಾ ಆಫೀಸಿಗೆ ದುಡ್ಡು ಕೊಡ್ಲಿಕ್ಕೆ ಆಗುದೇ ಇಲ್ಲ ಇಡೀ ದೇಶದಲ್ಲಿ. ಇಲ್ಲಿ 20 ಕೋಟಿಯನ್ನ ಸ್ಮಾರ್ಟ್ ಸಿಟಿಯಿಂದ ಇಲ್ಲಿ ಕೊಟ್ಟಿದ್ದಾರೆ. ಮೆನ್ಷನ್ ಮಾಡ್ಲಿಕ್ಕೆ ಸಾಗುದಿಲ್ಲ ಅವರಿಗೆ. ವೇದವ್ಯಾಸ ಹೇಳಿದ್ರಲ್ಲಿ ತಪ್ಪೇನಿದೆ? ವೇದವ್ಯಾಸ ಹೇಳಿದ್ರಲ್ಲಿ ತಪ್ಪೇನಿಲ್ಲ. 20 crores ಸ್ಮಾರ್ಟ್ ಸಿಟಿಯಿಂದ ಹೋಗಿದೆ. ADB ಏರಿಯಾದಿಂದ ಹೊರಗಿರುವಂತ ಒಂದು ಜಾಗ, ADB ಏರಿಯಾ ಅವ್ರದ್ದು ಏನಿದೆ ಸ್ಮಾರ್ಟ್ ಸಿಟಿಗೆ ಎಲ್ಲೆಲ್ಲ ದುಡ್ಡು ಇಡ್ಬೋದು ಅನ್ನುವಂಥದ್ದು ಇದೆ, ಅದರಿಂದ ಹೊರಗಿರುವಂತ ಜಾಗ. ಆದ್ರೂ ಸಹ ರೀಪ್ರೊಪ್ರಿಯೇಷನ್ ಮಾಡುವಂತ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ನಿಂತಿದೆ ಅನ್ನುವಂತ ಕಾರಣಕ್ಕಾಗಿ ವೇದವ್ಯಾಸರು ನಾವು ಎಲ್ಲರೂ ಸಹ ಸೇರಿ ಅಲ್ಲಿಂದ ಸ್ಮಾರ್ಟ್ ಸಿಟಿಯಿಂದ 20 crores ಅನ್ನ ಹಾಕಿದ್ದೇವೆ. ಹಿಂದೆ ಇದ್ದಂತ ಪ್ರಾಜೆಕ್ಟ್ 44 crores, ಅದು ಅರ್ಥಕ್ವೇಕ್ ರೆಸಿಸ್ಟೆನ್ಸ್ ಬಿಲ್ಡಿಂಗ್ ಆ ರೀತಿ ಆಗ್ಬೇಕನ್ನುವಂತ ಕಾರಣಕ್ಕಾಗಿ ಅದು 55 ಹೋಯ್ತು. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 2 ವರ್ಷಗಳ ಕೋವಿಡ್ ಅನ್ನ ನಾವು ಎದುರಿಸಿದ್ದೇವೆ. ನಂತರ ಸ್ಮಾರ್ಟ್ ಸಿಟಿಯಿಂದ ದುಡ್ಡನ್ನ ರಿಲೀಸ್ ಮಾಡಿದ್ದೇವೆ. ಈ 2 ವರ್ಷದಲ್ಲಿ ಸರ್ಕಾರದಿಂದ ಏನಾದ್ರೂ ದುಡ್ಡು ಬಂದಿದೆ ಅದಕ್ಕೆ? ನೀವು ಹಿಂದೆ ಮಾಡಿದ್ದು ಒಂದೇ ಒಂದು ಕೆಲಸ, ಬೇರೆ ಏನಾದ್ರೂ ಕೆಲಸ ಮಾಡಿದ್ರೆ ಮಂಗಳೂರು ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರದಿಂದ ಮಂಗಳೂರಿನ ಜಿಲ್ಲೆಗೆ ಮಂಗಳೂರು ನಗರಕ್ಕೆ ಯಡಿಯೂರಪ್ಪನ ಇರುವಂತ ಸಮಯದಲ್ಲಿ ವರ್ಷಕ್ಕೆ 100 ಕೋಟಿ ಅಂತ 4 ಸತಿ ರಿಲೀಸ್ ಮಾಡಿದ್ರು. ಆ ಟೈಮಲ್ಲಿ ರಿಲೀಸ್ ಆಗಿದ್ದು ದುಡ್ಡು. ಅದಾದ ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನೀವು ಮಂಗಳೂರಿಗೆ ಏನ್ ಕೊಟ್ಟಿದ್ರಿ? ನೀವಿಲ್ಲಿ ತುಷ್ಟೀಕರಣ ರಾಜಕೀಯ ಮಾಡುವುದನ್ನು ಬಿಟ್ಟು ಒಂದೇ ಒಂದು ಕೆಲಸವನ್ನ ನೀವು ಇಡೀ ಅಭಿವೃದ್ಧಿ ಕೆಲಸ ಮಾಡಲೇ ಇಲ್ಲ. ನಾವು ಕೋವಿಡ್ ನ ಸಮಸ್ಯೆ ಇದ್ದಂತ ಸಮಯದಲ್ಲಿ ಸಹ 2 ವರ್ಷ ಕೋವಿಡ್ ಅನ್ನು ಎದುರಿಸಿದ್ದೇವೆ, 1 ವರ್ಷ ಅಪೋಸಿಷನ್ ಅಲ್ಲಿ ಕೂತಿದ್ದೇವೆ, ಮತ್ತೆ 2 ವರ್ಷ ನಮಗೆ ಫ್ರೀ ಆಗಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕಿದಂತ ಸಮಯದಲ್ಲಿ ಒಬ್ಬೊಬ್ಬ MLAಗಳು ನಾವು 2,000 ಕೋಟಿಯಷ್ಟು ಕಾಮಗಾರಿಗಳನ್ನು ಮಾಡಿ ಮಂಗಳೂರು ನಗರದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದೇವೆ. ಕೇಂದ್ರದಿಂದ ಈಗ ಕುಡಿಯೋ ನೀರಿನ ಏನು ಪಂಚಾಯತ್ ಮತ್ತು ಇದರಲ್ಲಿ ಬರ್ತಾ ಇದೆ ಎಲ್ಲದಕ್ಕೆ ಸಹ ಆಗಿಲ್ಲ ದುಡ್ಡನ್ನ ಆಗ ಬಂದದ್ದು, ಈಗ ಬಂದದ್ದಲ್ಲ. ಜಲಸಿರಿ ಇರ್ಬೋದು, 24/7 ಇರ್ಬೋದು, ಎಲ್ಲ ಯೋಜನೆಗಳು ಸಹ ನಮ್ಮ ಸಮಯದಲ್ಲಿ ಬಂದಿದೆ. ಹಾಗಾದ್ರೆ ಇವರು ಮಂಗಳೂರಿಗೆ ಕೊಡುಗೆ ಏನು ಕೊಟ್ಟಿದ್ದಾರೆ? ಭಾಷಣದಲ್ಲಿ ಮತ್ತೊಂದು ವಿಷಯವನ್ನು ಹೇಳಿದ್ರು, ನಮ್ದು 4 ಲಕ್ಷ ಕೋಟಿ ಕಲೆಕ್ಷನ್ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ. ಪುನಃ ಅದನ್ನ ಅವರು ಎಕನಾಮಿಕ್ ಫೇಲಿಯರ್ ಏನಾಗಿದೆ, ನಾನು ಟೋಟಲ್ ಆಗಿ ಅದನ್ನ ಕಂಪ್ಲೀಟ್ ಆಗಿ ನನಗೆ ಆರ್ಗ್ಯುಮೆಂಟ್ ಮಾಡೋದು ಸಹ ನಾನು ರೆಡಿ ಇದ್ದೇನೆ. ಅವ್ರು ಯಾರು MLAಗಳ ಯಾರಾದ್ರೂ ಬಂದು ಮಾತಾಡೋದಾದ್ರೆ ಟ್ಯಾಕ್ಸ್ ರಿವಲ್ಯೂಷನ್ ಹಿಡಿದು ಎಲ್ಲ ವಿಷಯಗಳ ಬಗ್ಗೆ, ಕರ್ನಾಟಕದಿಂದ ಎಷ್ಟು ಕಲೆಕ್ಷನ್ ಆಗಿದೆ GST ಮೂಲಕ, ಸ್ಟೇಟ್ ಎಷ್ಟು, ಅವರದ್ದು ಎಷ್ಟು, ಎಲ್ಲ ಆರ್ಗ್ಯುಮೆಂಟಿಗೂ ನಾವು ಚಾಲೆಂಜ್ ಆಗಿ ಮಾತಾಡ್ಲಿಕ್ಕೆ ಬರ್ತೇವೆ. ಕಲೆಕ್ಷನ್ ಅನ್ನೋ ದುಡ್ಡಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಏನು ಆ ಕಮಿಟಿಯ ಮೂಲಕ ಸಿಗ್ತದೆ, ಉಳಿದ ದುಡ್ಡು ಕರ್ನಾಟಕಕ್ಕೆ ಬರಲಿಲ್ವಾ? ರೈಲ್ವೇಸ್ ಇಲ್ಲಿ ಇಂಪ್ರೂವ್ ಆಗೋದಿಲ್ವಾ? ಏರ್ಪೋರ್ಟ್ಗೆ ಕರೆಕ್ಟ್ ಆಗಿ ದುಡ್ಡು ಕೊಡೋದಿಲ್ವಾ? ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕ್ಯಾಪಿಟಲ್ ಏನು ಸ್ಪೆಂಡಿಂಗ್ ಆಗ್ತದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕರ್ನಾಟಕದಲ್ಲಿ ಬೇರೆ ಸಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಕೊಟ್ಟದನ್ನು ಬಿಟ್ಟು ಬೇರೆ ಸಹ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೇಂದ್ರ ಸರ್ಕಾರದಿಂದ ಆಗ್ತದೆ. ಹಾಗಾದ್ರೆ ನಮ್ಮಿಂದ ಇಷ್ಟು ಕಲೆಕ್ಷನ್ ಮಾಡಿದ್ದಾರೆ, ನಮಗೆ ದುಡ್ಡು ಬರೋದಿಲ್ಲ ಅನ್ನುವಂತ ಮಾತನ್ನು ಹೇಳೋದು ಹೌದಾದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ GDP ರೇಟ್, ಸೆಕೆಂಡ್ ಹೈಯೆಸ್ಟ್ GDP ರೇಟ್ ಇಡುವುದು ಮಂಗಳೂರು ಜಿಲ್ಲೆ. ಕರಾವಳಿ ಜಿಲ್ಲೆಗಳಲ್ಲಿ ನಮ್ದು ಸೆಕೆಂಡ್ ಹೈಯೆಸ್ಟ್ ಇಡೀ ರಾಜ್ಯದಲ್ಲಿ. ಬೆಂಗಳೂರು ನಂತರ GDP ರೇಟ್ ಹೈಯೆಸ್ಟ್ ಇರುವುದು ನಮ್ಮಲ್ಲಿ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಮೆಂಟ್, ಎಕ್ಸೈಸ್ ಇಂದ ಮತ್ತೊಂದಿಂದ ಎಲ್ಲದರಿಂದ ಟ್ಯಾಕ್ಸ್ ಪೇಮೆಂಟ್ ಮಾಡುವುದು ಮಂಗಳೂರು ಜಿಲ್ಲೆ. ಹಾಗಾದ್ರೆ ಮಂಗಳೂರು ಜಿಲ್ಲೆಗೆ ನೀವು ಎಂತ ಕೊಟ್ಟಿದ್ರಿ? ಏನ್ ಕೊಟ್ಟಿದ್ರಿ ನೀವು? ಸುಮ್ಮನೆ ಭಾಷಣ ಬಿಟ್ಟು ಓಡುದಲ್ಲ ಇಲ್ಲಿಂದ. ನೀವು ಇದಕ್ಕೆ ಮಂಗಳೂರು ಜಿಲ್ಲೆಗೆ ಅಭಿವೃದ್ಧಿಗೆ ದುಡ್ಡು ಹಣವನ್ನ ಕೊಟ್ಟು ಮತ್ತೆ ಮಾತಾಡಿ. ನಾವು ಸಹ ಕೊಡ್ತೇವೆ ಟ್ಯಾಕ್ಸ್, ನಾವೆಲ್ಲ ಸಹ ಟ್ಯಾಕ್ಸ್ಗಳನ್ನ ಹೈಯೆಸ್ಟ್ ಟ್ಯಾಕ್ಸ್ ಇದೆ. ಹಾಗಾದ್ರೆ ನಮ್ಮ ನಂಬರ್ 2 ಡೆವಲಪ್ಮೆಂಟ್ಗೆ ಮಂಗಳೂರು ಜಿಲ್ಲೆಗೆ ನೀವು ನಂಬರ್ 2 ಅಂತ ಇಡೀ ರಾಜ್ಯದಲ್ಲಿ ಬೆಂಗಳೂರಿಗೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಆದ್ರೆ ಸೆಕೆಂಡ್ ನೀವು ಅಭಿವೃದ್ಧಿಗಾಗಿ ಅನುದಾನ ಕೊಡ್ತೀರಾ? ವೇದವ್ಯಾಸ 55 ಕೋಟಿ ಕೊಡಿ ಅಂತ ಹೇಳಿದ್ರು ಕಮ್ಮಿ ಆಗಿದೆ. 2,000 ಕೋಟಿ ನಾವು ಒಂದೊಂದು MLA ಕೆಲಸ ಮಾಡಿದ್ದೇವೆ. 50 ಕೋಟಿ ಸಹ ಅವರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ತಪ್ಪೇನಿದೆ ಅದರಲ್ಲಿ? ನಾವೆಲ್ಲ ಟ್ಯಾಕ್ಸ್ ಕೊಟ್ಟು ನಮ್ಮ ಟ್ಯಾಕ್ಸ್ ಹಣವನ್ನು ವಾಪಸ್ ಕೇಳಿದ್ದೇವೆ. ಇದಕ್ಕೆ ಉತ್ತರ ಇರುವುದಿಲ್ಲ ಇವರ ಹತ್ರ. ಇವರ ಸಂಭ್ರಮಾಚರಣೆ ಅಭಿವೃದ್ಧಿ ವಿಷಯದಲ್ಲಿ ಕಂಪ್ಲೀಟ್ ಆಗಿ 0. ಏನೇ ಒಂದು ರೀತಿಯ ಇವರ ಅಭಿವೃದ್ಧಿ ಇಲ್ಲ.
ಕರಪ್ಷನ್ ಅಲ್ಲಿ ಹೈಯೆಸ್ಟ್. ಭ್ರಷ್ಟಾಚಾರ ಒಂದೊಂದು ಮಂತ್ರಿಗಳ ಡಿಪಾರ್ಟ್ಮೆಂಟ್ ನಲ್ಲಿ ಏನೆಲ್ಲ ಭ್ರಷ್ಟಾಚಾರ ಆಗಿದೆ ನಮ್ಗೆ ಗೊತ್ತು. ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ಲಿ ಗಾನ್. ಮಾರ್ಟಾಲಿಟಿ ರೇಟ್ ಏನಂತ ಹೇಳ್ತಾ ನಾವು ಒಂದು ಮಗು ಹುಟ್ಟಿದ ತನಕ ಎಷ್ಟು ಮಗು ಜೀವದಿಂದ ಒಳ್ಳೆ ರೀತಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಇದಕ್ಕೆ ಬರ್ತಾ ಲೆಕ್ಕಾಚಾರಕ್ಕೆ ಬಂದಂತ ಒಂದು ಡೆವಲಪ್ಮೆಂಟ್ ಕ್ವಶನ್ ಅಲ್ಲಿ ಬರುವಂತ ವಿಷಯ. ಅದರಲ್ಲಿ ಸಹ ಫೇಲಿಯರ್. ನೀವು ಮದ್ದನ್ನ ತರುವಲ್ಲೇ ನೀವು ಗೋಲ್ಮಾಲಲ್ಲಿ ನೀವು ತುಡಿಸ್ಕೊಂಡಿರ್ತೀರಿ. ಹಾಗೆ ಹೇಳಿದಂತೆ ಬಾಣಂತಿಯರ ಸಾವು ಏನಂತ ಹೇಳಿದೆ, ಟೋಟಲ್ ಫೇಲಿಯರ್. ನೀವು ಒಂದು FIR ಆಗ್ಲಿಕ್ಕೆ ಎದುರು ಮುಂದೆ ನೋಡ್ತಾ ಇದ್ರು ಇವರು. ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಲಾಸ್ಟ್ಗೆ FIR ಹಾಕಿದ್ದಾರೆ, ಬಿಡಿ ಅದು ಇದ್ದದ್ದೇ. ಬಟ್ ಸಾವು ಆಗಿದೆ. ಯಾರ ಫೇಲಿಯರ್ ಇಂದಾಗಿ? ಇವರ ಫೇಲಿಯರ್ ಇಂದಾಗಿ. ಯಾವುದೇ ಸಂಭ್ರಮಾಚರಣೆ ಮಾಡ್ತಿದ್ದೀರಿ? ಕೊಲೆಗಳದ್ದ, ಸಾವುಗಳದ್ದ, ಭ್ರಷ್ಟಾಚಾರದ್ದ, ಸ್ಕ್ಯಾಮ್ಗಳದ್ದ, ಅಥವಾ ನಿಮ್ಮ ಒನ್ ಸೈಡೆಡ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇದ? ಇಷ್ಟು ವಿಷಯಗಳನ್ನ ನಿಮ್ಮ ಮುಂದಿಟ್ಟಿದ್ದೇವೆ. ಸಂಭ್ರಮಾಚರಣೆ ಮಾಡುವಂತ ಒಂದು ಸಮಯ ಆಗಲಿಲ್ಲ. ಯುದ್ಧದ ಸಮಯದಲ್ಲಿ ಸಹ ನಾವೆಲ್ಲರೂ ಒಟ್ಟಾಗಿ ನಿಲ್ಲಬೇಕಾದಂತ ಸಮಯದಲ್ಲಿ ಸಹ ಇವರ ಶಾಸಕರುಗಳು, ಇವರ ಮಿನಿಸ್ಟರ್ಗಳು ಉಡಾಫೆ ಮಾತಾಡೋದನ್ನ ನೀವೆಲ್ಲ ಸಹ ನೋಡಿದ್ರಿ. ನಾನು ಪುನಃ ಹೇಳಿದ್ರೆ ನಾನು ಎಚ್ಚರ ಮಾಡ್ಬೇಕು, ನನ್ನ ಜನರ ಒಂದು ಯೋಚನೆ ಮಾಡ್ಬೇಕೀಗ. ಯುದ್ಧದ ಸಮಯದಲ್ಲಿ ಸಹ ಇವರು ಎಲ್ಲ ಒಂದ್ ಕಡೆ ಪಾಕಿಸ್ತಾನದ ಪರ ಮಾತಾಡುವಂಥದ್ದನ್ನ, ಎಲ್ಲ ಒಂದ್ ಕಡೆ ನಮ್ಮ ಫೋರ್ಸ್ಗಳ ಮೇಲೆ ಡೌಟ್ ಅನ್ನ, ಫೋರ್ಸ್ಗಳ ಮೇಲೆ ಅವರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳನ್ನ ಹಾಕುವುದನ್ನ ನಾವು ನೋಡ್ತಾ ಇದ್ದೇವೆ. ಇದರ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ. ಧನ್ಯವಾದ. ಈಗ 2 ವರ್ಷದಲ್ಲಿ ಏರಿಯಾ ಡೆವಲಪ್ಮೆಂಟ್ ಫಂಡ್ MLA ಎಷ್ಟು ಬಂತು? MLA ಲಾಡು ಅದು ವರ್ಷಕ್ಕೆ 2 crores ಎಲ್ಲರಿಗೂ ಸಹ ಹಿಂದಿಂದ ಸಹ ಬಂದಿದೆ. ಅದು ಇನ್ನು ಸಹ ಈಗ ಪಾಸ್ ಆಗ್ಲಿಲ್ಲ ಕೆಲವರು. ಅದು ಕೆಲವರಿಗೆ ಬರ್ಲಿಲ್ಲ, ತುಂಬಾ ಲೇಟ್ ಆಗಿದೆ ಬರ್ಲಿಕ್ಕೆ. ನಾವು ಕಾಯ್ತಾ ಇದ್ದೇವೆ, ಪಾಸ್ ಆಗ್ಬೋದು ಅನ್ನುವಂತ ಇದರಲ್ಲಿದ್ದೇವೆ. ಆಲ್ರೆಡಿ ಪೆಂಡಿಂಗ್ ಇದೆ ತುಂಬಾ ಕೆಲಸ. ಪುನಃ ಆಯ್ತದ ಒಂದ್ಗಡೆ ಬರ್ಬೋದು ಈಗ ನೆಕ್ಸ್ಟ್ ಗೆ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಬಂದಿದೆ. ಲಾಸ್ಟ್ ಫೈನಾನ್ಷಿಯಲ್ ಅಲ್ಲಿ ಇದು ಅನೌನ್ಸ್ ಮಾಡಿದ್ದಾರೆ, ಫಂಡ್ ಇನ್ನೂ ಪಾಸ್ ಆಗ್ಲಿಲ್ಲ. ಮತ್ತು ಅದು ಈ ಪ್ರದೇಶ ಅಭಿವೃದ್ಧಿ ನಿಧಿ ಏನಿದೆ ಅದು 2 crores. 2 crores ಅಲ್ಲಿ ನಮ್ಗೆ ಯಾವ ಕೆಲಸ ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಫೋರ್ ಲಾಸ್ಟ್ ಇಯರ್ ಬಂದಿದೆ. ಬಿಫೋರ್ ಲಾಸ್ಟ್ ಇಯರ್ ಬಂದಿದೆ. ಪ್ರದೇಶ ಅಭಿವೃದ್ಧಿ ನಿಧಿ ಹೆಚ್ಚಾಗಿ ಅದು ನಾರ್ಮಲ್ ಆಗಿ ಬರ್ತದೆ. ಯಾಕಂತ ಹೇಳಿದ್ರೆ ಅನೌನ್ಸ್ಮೆಂಟ್ ಎಲ್ಲ ಕಡೆ ಎಲ್ಲ MLAಗಳಿಗೆ LMNCಗಳಿಗೆ ಇಷ್ಟು ಕೊಡ್ಬೇಕಂತ ಇದೆ. ಪ್ರದೇಶ ಅಭಿವೃದ್ಧಿ ನಿಧಿಯಿಂದ MP ಗಳಿಗೆ ಬೇರೆ ಒಂದು ಲೆಕ್ಕಾಚಾರ ಅದು ಕೊಡ್ತದೆ. ನಮ್ಮಲ್ಲಿ 2 crores ಅಲ್ಲಿ ಯಾವುದೇ ಅಭಿವೃದ್ಧಿ ಸಣ್ಣ ನೀವು ಒಂದು ರೌಂಡ್ ಹೋಗಿ ಬಂದಾಗ ಸಣ್ಣದೊಂದು ತೋಡು, ಇಲ್ಲೊಂದು ಶೀಟ್, ಅಲ್ಲೊಂದು ಶೀಟ್ ಅಂತ ಆದಾಗ ನಿಮ್ಗೆ ಅದು ಯಾವುದೇ ಅಭಿವೃದ್ಧಿ ಮಾಡ್ಲಿಕ್ಕೆ ಸಹ ಸಾಧ್ಯ ಇಲ್ಲ. ಆದ್ರೆ ನೀವು ವಿಧಾನಸೌಧಕ್ಕೆ ಹೋಗಿ ನೋಡಿ, ನಮಗೆಲ್ಲ ಈಗ ಎಲೆಕ್ಟ್ರಾನಿಕ್ ಇದು ಬಂದಿದೆ, ಸ್ಮಾರ್ಟ್ ಲಾಕ್ ಮಾಡ್ಲಿಕ್ಕಲ್ಲ, ಫಿಂಗರ್ ಪ್ರಿಂಟ್ ಲಾಕ್. ನಂಗೆ ಅಗತ್ಯನೇ ಇಲ್ಲ. 5 crores ಆಗಿದೆ ಎಲೆಕ್ಟ್ರಾನಿಕ್. ನಮ್ಗಲ್ಲಿ MLAಗಳಿಗೆ ವರಾಂಡದಲ್ಲಿ ನಾಯಿಗಳು ತಿರ್ತಿರ್ತದೆ. 3 ಸತಿ ಹೇಳಿದೆ ಅದನ್ನೊಂದು ಕ್ಲೀನ್ ಮಾಡಿಸಿ ನಿಮಗೆ ಆಫ್ ದ ಈಗ ಹೇಳ್ತಾ ಇದ್ದೇನೆ. ಇದು ನಾಟ್ ಅ ಪಾರ್ಟ್ ಆಫ್ ದ ಪ್ರೆಸ್ ಕಾನ್ಫರೆನ್ಸ್, ಬಟ್ ಹೇಳಿದ್ದೆ. ಎಲ್ಲ ಹೊಸ ಸೋಫಾ ಅಲ್ಲಿ ಒಂದು ವಿಧಾನಸೌಧ ಒಳಗೆ ಸಿಕ್ಕಾಪಟ್ಟೆ ಕೆಲಸ ಏನೆಲ್ಲ ಆಗಿದೆ, ಚಂದ ಮಾಡಿದ್ದಾರೆ. ನಾಟ್ ರಿಕ್ವೈರ್ಡ್. ಈ ಟೈಮಲ್ಲಿ ಅಗತ್ಯ ಇಲ್ಲ. ಅದನ್ನ ಮಿನಿಮಮ್ ಅಂತ ಕ್ಲೀನ್ಲಿನೆಸ್ ನೀವು ಮ್ಯಾನೇಜ್ ಮಾಡಿದ್ರು ಸಾಕಾಗ್ತದೆ. ಏನೇ ಅದೆಲ್ಲ ಆಗ್ತಾ ಇದೆ. ಬಟ್ ನಮ್ಗೆ ಡೆವಲಪ್ಮೆಂಟ್ಗೆ ದುಡ್ಡು ಕೊಡಿ. ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ಗೆ ನೀವು ಏನು ಸಹ ಕೊಡ್ತಾ ಇಲ್ಲ. ತಾರತಮ್ಯ ಇದ್ದದೆ. ತಾರತಮ್ಯ ಹೇಗೋ ಕಾಂಗ್ರೆಸ್ MLAಗಳು ಬಂದ ಅಂತ ಸಮಯದಲ್ಲಿ ನಾನೀಗ ಮೆಡಿಕಲ್ ಕಾಲೇಜ್ ಏನಂತ ಹೇಳಿದ್ರು. ನೀವು ಮೆಡಿಕಲ್ ಕಾಲೇಜ್ ಅನೌನ್ಸ್ಮೆಂಟ್ ನೋಡಿರ್ಬೋದು. ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸೆಕ್ಷನ್ ಅಲ್ಲಿ ಅನೌನ್ಸ್ ಮಾಡಿದ್ದಲ್ಲ, ಮೆಡಿಕಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಡಿಕಲ್ ಕಾಲೇಜ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಫಂಡ್ ಎಷ್ಟಿಟ್ಟಿದ್ದಾರೆ, ಆ ತಾಲೂಕು ಆಫೀಸಿಗೆ ಡೆವಲಪ್ಮೆಂಟ್ಗೆ ಇವರ ಫಂಡ್ ಎಷ್ಟಿದೆ ಅನೌನ್ಸ್ಮೆಂಟ್ ಇಲ್ಲ. ಅದರಲ್ಲಿ ತಾಲೂಕು ಆಫೀಸ್ ಹಾಸ್ಪಿಟಲ್ ಅನ್ನ ಅಪ್ಗ್ರೇಡ್ ಮಾಡಿಕೊಳ್ಳುವ ಯೋಜನೆ ಬಜೆಟ್ ಅಲ್ಲಿ ಎಷ್ಟೋ ಯೋಜನೆಗಳು ಬಂದಿದ್ರೆ ಆಗಿರ್ತದೆ. ಯೋಜನೆ ಅಂತ ಬರೆದಿದ್ದಾರೆ. ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟಿನ ಸೆಕ್ಷನ್ ಅಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡ್ತೇವೆ ಅನ್ನುವಂತ ಅನೌನ್ಸ್ಮೆಂಟ್ ಇಲ್ಲ.
ಹೆಲ್ತ್ ಡಿಪಾರ್ಟ್ಮೆಂಟ್ ಮೂಲಕ ಮಾಡಿದ್ದಾರೆ. ಆದ್ರೂ ಇದೆಲ್ಲ ನಡುವೆ ಸಹ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ತಾರೆ ಮತ್ತ ಹೋಪ್ಸ್ ಇದೆ, ಮಾಡಬಹುದು, ಮಾಡಿದ್ರು ಒಳ್ಳೇದು, ಅದಕ್ಕೆ ನಮ್ಮ ಇದಲ್ಲ. ಆತ ನೀವು ಅನೌನ್ಸ್ ಮಾಡಿ, ದುಡ್ಡು ಇಷ್ಟು ಇಟ್ಟಿದೆ ಅಂತ ಹೇಳಿ ದುಡ್ಡಿನ ವ್ಯವಸ್ಥೆ ಮಾಡಿ. ಅದಕ್ಕೆ ನೀವು ದುಡ್ಡಿನ ವ್ಯವಸ್ಥೆ ಮಾಡದೆ ನೀವು ಖಾಲಿ ಅನೌನ್ಸ್ಮೆಂಟ್ ಮಾಡ್ತಾ ಭಾಷಣ ಮಾಡ್ತಾ ಹಿಂದೆ ಅವ್ರು ಮಾತಾಡಿದ್ರು, ರೈ ಅವರು ಹೇಳಿದ್ರು ಅಂತ ಇವ್ರು ಭಾಷಣ ಮಾಡಿ ಹೋದ್ರೆ ಸಾಕಾಗುದಿಲ್ಲ. ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ ಕೊಡುಗೆ ಏನು ಅನ್ನುವಂಥದ್ದು ಹೇಳಿ. ಮೊದಲ ಅವಧಿಯಲ್ಲಿ ಸಹ ಅವರದ್ದಿಲ್ಲ. ಸಿದ್ದರಾಮಯ್ಯ 2018 ಮುಂಚೆ ಏನಿದ್ರು ಆ ಸಮಯದಲ್ಲಿ ಸಹ ಅಭಿವೃದ್ಧಿಗೆ ಏನು ಕೊಟ್ಟಿದ್ದಾರೆ. ನಾವು ಕಂಪೇರೇಟಿವ್ ಹೇಳ್ತೇವೆ, ನಾವು ಕೋವಿಡ್ ಅನ್ನು ಎದುರಿಸಿ ಉಳಿದ ಸಮಯದಲ್ಲಿ ಏನು ಡೆವಲಪ್ಮೆಂಟ್ ಅನ್ನು ಮಾಡಿದೆ ಅಂತ ನಾವು ಲೆಕ್ಕಾಚಾರ ಕೊಡ್ತೇವೆ. ಈಗ ನೀವು ಹೇಳ್ತೀರಿ ಹಣ ಬಿಡುಗಡೆ ಆಗೋದಿಲ್ಲ, ಹಣ ಬರುವುದಿಲ್ಲ. ನೀವು ಹೇಳ್ತೀರಿ ಹಣ ಬಿಡುಗಡೆ ಆಗೋದಿಲ್ಲ, ಹಣ ಬರುವುದಿಲ್ಲ ಅಂತ ಹೇಳ್ತೀರಿ. ಹಣ ಫಸ್ಟಿಗೆ ಅವರು ಆದ್ರೆ ನೀತಿ ಆಯೋಗದವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನಾನು 1,000 ಕೋಟಿ ತಂದಿದ್ದೇನೆ, ಅಷ್ಟು ಬಂದಿದೆ, ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದೇಗೆ ಸಾಧ್ಯ ಆಗ್ತದೆ? ಅವರಿಗೆ 1,000 ಕೋಟಿ ನಮ್ಮ ಸರ್ಕಾರ ಇರುವಾಗ ಕೊಟ್ಟೆ. ಈಗೆಲ್ಲಿ ಕೊಟ್ಟಿದ್ದಾರೆ 1,000 ಕೋಟಿ? ಈಗ ಹೇಳ್ತಾರೆ ಅರೆಕಳ ಬ್ರಿಡ್ಜ್ ಯಾರು, ಅಲ್ಲಿ ಡ್ಯಾಮ್ ಯಾರು ಮಾಡಿದ, ಅಡ್ಯಾರ್ ಮತ್ತು ಅರೆಕಳೆ ನಮ್ಮ ಸರ್ಕಾರ ಇರುವಾಗ ಮಾಡಿದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ, ನಾನು ತಗೊಂಡ್ ಬರ್ಲಿಕ್ಕೆ ಗೊತ್ತಿರ್ಬೇಕು, ತಗೊಂಡ್ ಬಂದ್ರೆ ಗೊತ್ತಿದ್ರೆ ಆಗೋದು ಬರ್ತದೆ ಅಂತ. ಅದು ಗೊತ್ತಾಯ್ತಲ್ಲ ಏನ್ ಹೇಳಿದ್ರು ಅಂತ, ಉತ್ತರ ಸಿಕ್ತಲ್ಲ ನಿಮ್ಗೆ ಕ್ವಶನ್ ಅಲ್ಲಿ. ತಗೊಂಡ್ ಬರ್ಲಿಕ್ಕೆ ಗೊತ್ತಿರ್ಬೇಕಂತ ಹೇಳಿದ್ರೆ ಯಾರು ನಾವಾದ್ರೂ ಆಗುದಿಲ್ಲ, ಕಾಂಟ್ರಾಕ್ಟರ್ ಕಳಿಸ್ಬೇಕಾಗ್ತದೆ. ಅವನಿಗೂ ಒಂದು ದುಡ್ಡು ಸಿಕ್ಕುದಿಲ್ಲ. ಈಗ ಸ್ವಲ್ಪ ಅದು ಇದು ಅಂತ ಆಗ್ತದೆ. ತಗೊಳ್ಳಿಕ್ಕೆ ಗೊತ್ತಿರ್ಬೇಕಂತ ಹೇಳಿದ್ರೆ ನೀವು ಫಂಡ್ ಇದ್ರೆ ಅದು ನಾವು ಕೇಳುದು. ಮೈನರ್ ಇರಿಗೇಷನ್ ಹತ್ರ ಹೋಗಿ ನನಗೊಂದು ಏನು ಸಣ್ಣ ಕಿಂಡಿ ಅಣೆಕಟ್ಟಲ್ಲಿ ಬಿಡಿ, ನೀವು ತಡೆಗೋಡೆ ಮಾಡ್ಲಿಕ್ಕೆ ಅವ್ರ ಹತ್ರ ಆಗುದಿಲ್ಲ. ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಾರೆ ಅವರು, ಅದರಲ್ಲಿ ಯಾವ್ದು ಉರುಳಿಲ್ಲ ಅಂತ ಹೇಳಿದ್ರೆ ಅಲ್ಲ, ವೈಟ್ ಪೇಪರ್ ಶ್ವೇತ ಪತ್ರನ ಹೊರಡಿಸಿ. ನಾನು ಪ್ರತಿ ಬಜೆಟ್ ನಲ್ಲಿ ಸಹ ನಾನು ಒಬ್ಬನೇ ನಾನು 3-4 ಸತಿ ಹೇಳಿದ್ದೀನಿ, ಶ್ವೇತ ಪತ್ರನ ಹೊರಡಿಸಿ ನೋಡುವ. ಲೆಟ್ಸ್ ಸಿ ದ ಫೈನಾನ್ಷಿಯಲ್ ಹೆಲ್ತ್ ಆಫ್ ದ ಗವರ್ಮೆಂಟ್. ಫೈನಾನ್ಷಿಯಲ್ ಹೇಗಿದೆ ನೋಡುವ, ನಿಮ್ಮ ಆರೋಗ್ಯ ಹೇಗಿದೆ ಅನ್ನುವಂಥದ್ದನ್ನು ಶ್ವೇತ ಪತ್ರ ಹೊರಡಿಸಿ ನೋಡುವ. ನಾವು ಇಷ್ಟು ಮಾಡ್ತಾ ಇದ್ದೇವೆ. ಅವ್ರು ಎಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದ್ರೂ ತೋರಿಸಿ, ನೀವು ಎಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ರಿ. ನೀವು ಟ್ಯಾಕ್ಸ್ ಅನ್ನ ಕಟ್ಟಿದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ಮಾತ್ರ GSTP ರೇಟ್ ಒಂದು ಲೆವೆಲ್ಗೆ ಬರ್ತದೆ. GSTP ರೇಟ್ ನೀವು ಬಂದ್ರ ಮೇಲೆ ನೀವು ಅದರ ಮೇಲೆ ಲೋನ್ ತಗೊಳ್ಳಿಕ್ಕೆ ಅವಕಾಶ ಆಗ್ತದೆ. ಇವರು GSTP ರೇಟ್ ಒಂದು ನಂಬರ್ಸ್ ಅನ್ನು ಏನು ತೋರಿಸ್ತಾ ಇದ್ದಾರೆ, ಅದೇ ನನಗೆ ಡೌಟ್ ಇದೆ. ಅದ್ರ ಮೇಲೆ GSTP ರೋಡ್ ಕರ್ನಾಟಕದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದರ ಮೇಲೆ ಡೌಟ್ ಇದೆ ನನಗೆ. ಇವು GSTP ರೇಟ್ ಅನ್ನೇ ಸ್ವಲ್ಪ ಬ್ಲೋಟ್ ಮಾಡಿ ಹೇಳಿ ಲೋನ್ ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿ ನೀವು ಅಸೆಟ್ ಮ್ಯಾನುಫ್ಯಾಕ್ಚರ್ ಮಾಡೋದಿದ್ರೆ ನಿಮ್ಮ GSTP ರೇಟ್ ಜಾಸ್ತಿ ಆಗ್ತದೆ. ಸಿಂಪಲ್ ಕ್ಯಾಲ್ಕುಲೇಷನ್ ಅವ್ರಿಗೆ ಉತ್ತರ ಕೊಡೋದಿಲ್ಲ ಇದಕ್ಕೆಲ್ಲ. ಇದೆಲ್ಲ ಕೇಳಿ ನೋಡಿ ಆಗಿದೆ. ಹಾಗೆ ಸಿಂಪಲ್ ಕ್ವಶನ್ ಅವ್ರ ಹತ್ರ ಕೇಳಿದ್ರು ಒಳ್ಳೇದು, ಇಷ್ಟು ಕಾಂಪ್ಲಿಕೇಟೆಡ್ ಬೇಡ ಅದಕ್ಕೆ. ನೀವು ಖಾಲಿ ಡೆವಲಪ್ಮೆಂಟ್ ಏನ್ ಮಾಡಿದ್ರಿ, ಕಾನೂನು ಸುವ್ಯವಸ್ಥೆ ಹೇಗಿದೆ, ಎರಡಕ್ಕೆ ಉತ್ತರ ಕೊಟ್ಟರು ಸಹ ಸಾಕು. ಲೆಕ್ಕಾಚಾರ ಕೊಡಲಿ, ಮಂಗಳೂರಲ್ಲಿ ಏನು ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಈಗ ತನಿಖೆ ಇದು ಮುಂದುವರಿತಲ್ಲ, ಯಾಕಂದ್ರೆ ಆಲ್ರೆಡಿ 11 ಜನರನ್ನು ಅರೆಸ್ಟ್ ಮಾಡಿದ್ರು. ಆದ್ರೆ ನೀವು ಲಾಸ್ಟ್ ಟೈಮ್ ಕೇಳಿದ್ದು ಗುರ್ಖಾದಾರಿಗಳು ಯಾರು, ಅವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ನ್ಯಾಯ ಕೊಡಬೇಕು ಅಂತ, ತನಿಖೆ ಸರಿ ಆಗ್ತಾ ಇಲ್ಲ ಅಂತ. ಮುಂದೆ ಇದು ಹೋರಾಟ ಮುಂದುವರಿತಾ ಇದೆ. ನೋಡಿ, ಅಂತ ಪ್ರಶ್ನೆಗಳನ್ನು ಕೇಳಿದರೆ ನಮ್ಮ ಕಾರ್ಪೊರೇಟರ್ ಮೇಲೆ ಕೇಸ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರುವಂಥ ವಿಷಯ. ನಿನ್ನೆ ಶ್ವೇತಾ ಪೂಜಾರಿ ಮೇಲೆ ಕೇಸ್ ಮಾಡಿದ್ದಾರೆ, ವಿಕಾಸ್ ಪುತ್ರ ಮೇಲೆ ಕೇಸ್ ಮಾಡಿದ್ದಾರೆ, ನನ್ನ ಮೇಲೆ ಸಹ ಇಲ್ಲೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಸ್ ಆಗಲಿಲ್ಲ, ಬಹುಶಃ ಇನ್ನೊಂದು ಸಹ ಕೇಸ್ ಆಗ್ಬೋದು ನನ್ನ ಮೇಲೆ, ಮತ್ತೆ ಜಿಲ್ಲಾಧ್ಯಕ್ಷರ ಮೇಲೆ ಸಹ. ನೀವು ವಿಡಿಯೋದಲ್ಲಿ ನೋಡಿದ್ರಿ ಯಾರೆಲ್ಲ ಬಂದಿದ್ದಾರೆ, ಏನಾಗಿದೆ ಅಂತ ಎಲ್ಲರಿಗೂ ಸಾಧಾರಣ ಐಡಿಯಾ ಇದೆ. ಅದರ ಇನ್ವೆಸ್ಟಿಗೇಷನ್ ಆಗುವಂತ ಟೈಮಲ್ಲಿ ಸ್ಪೀಕರ್ ಏನು ಹೇಳಿದ್ದಾರೆ ನಿಮ್ಗೆ ಗೊತ್ತಿದೆ. ಸ್ಪೀಕರ್ ಹೇಳಿದ ನಂತರ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಕೆಲವು ವಿಷಯಗಳನ್ನು ಅವರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಆದಿತ್ಯದ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಟೈಪ್ ಇದೆ. ಯಾರಾದ್ರೂ ಒಂದು ಆಫೀಸರ್ ಬಾಯ್ಬಿಟ್ರೆ ಕಷ್ಟ ಆಗ್ತದೆ. ಅದೆಲ್ಲ ಆದ ಮೇಲೆ ಎಲ್ಲೋ ಒಂದ್ ಕಡೆ ಇನ್ವೆಸ್ಟಿಗೇಷನ್ ನ ಸ್ಪೀಡ್ ಏನಿದೆ ಸ್ವಲ್ಪ ಸ್ಲೋ ಆದಾಗಿದೆ. ಆ ರೀತಿಯ ಸ್ಪೀಡ್ ತೋಡ್ತಲ್ಲ, ಎಲ್ಲೋ ಒಂದ್ ಕಡೆ ಇಂಟರ್ಫಿರೆನ್ಸ್ ಇರ್ಬೋದೆ. ನಂಗೆ ಗೊತ್ತಿಲ್ಲದೆ ಹೇಳಬಾರ್ದು, ಬಟ್ ಅದು ಸ್ಲೋ ಆದಾಗ ನಮ್ಗೆ ಡೌಟ್ ಬರೋದು ಸಹಜ. ನಾವು ಕಮಿಷನ್ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೇವೆ, ಕೆಲವು ವಿಷಯಗಳ ಬಗ್ಗೆ ಮಾತುಕತೆ ಮಾಡಿದ್ದೇವೆ.
ನಾವು ಹೋಗಿದ್ದೇವೆ, ಹಿಂದೂ ಸಂಘಟನೆ ನಾಯಕರುಗಳು ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಸರಿಯಾದ ಉತ್ತರ ಕೊಡ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನಾವು ಕಾಯ್ತಾ ಇದ್ದೇವೆ ಈಗ ಇವರು ಉತ್ತರ ಸಿಗ್ತದಾ ಇಲ್ವಾ ಅಂತದ್ರ ಬಗ್ಗೆ. NIA ಕೊಟ್ಟು ಬಿಡಿ ಅನ್ನೋದು. ಈಗ ಮೊನ್ನೆ 3 ಜನರನ್ನ ಏನು ಅರೆಸ್ಟ್ ಮಾಡಿದ್ದಾರೆ, 3 ಜನ ಅರೆಸ್ಟ್ ಮಾಡೋದ್ರಲ್ಲಿ ಒಬ್ಬರು ಸುಖಾನಂದ್ ಶೆಟ್ಟಿ ಮರ್ಡರ್ ಇನ್ವಾಲ್ವ್ ಆಗಿದೆ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅದರಲ್ಲಿ ಸುಖಾನಂದ್ ಶೆಟ್ಟಿ ಮರ್ಡರ್ ಮಾಡಿದ್ದು KFD ಅನ್ನೋದು ಗೊತ್ತಿರುವಂತ ವಿಷಯ, ಇನ್ವೆಸ್ಟಿಗೇಷನ್ ಇದೆ. KFD PFI ಎಂತದ್ದು ಮದರ್ ಸಂಘಟನೆ ಅದನ್ನು ಹೇಳ್ಬೋದು. ಹಾಗಾಗಿ ಈ ವ್ಯಕ್ತಿ PFIಗೆ ಕನೆಕ್ಷನ್ ಅಥವಾ KFDಗೆ ಕನೆಕ್ಷನ್ ಇರುವಂತ ಕಾರಣ ರೀಸನ್ ಇದ್ದಕ್ಕೆ ಇವ್ರು ಇದನ್ನ ಈಸಿಯಾಗಿ NIAಗೆ ಕೊಡ್ಬೋದು. NIAಗೆ ಇದನ್ನ ಈಸಿಯಾಗಿ ಕೊಡ್ಲಿಕ್ಕೆ ಅವಕಾಶ ಇದೆ. ಇವು UAPA ಆಕ್ಟ್ ಅನ್ನ ಹಾಕ್ಲಿಲ್ಲ, ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್ ಏನಿದೆ ಅದನ್ನ ಇವ್ರು ಇನ್ನೂ ಹಾಕ್ಲಿಲ್ಲ. ಯಾಕಂದ್ರೆ ಹಾಕಿದ್ರೆ NIA ಅವರು ಕ್ಲೇಮ್ ಮಾಡ್ಬೋದು ಕೇಸನ್ನ. ಕ್ಲೇಮ್ ಯಾಕೆ ಮಾಡಬಾರ್ದು? ಯಾಕೆ ಅದನ್ನ ಹಾಕ್ಲಿಲ್ಲ? ಅವ್ರು ಹಾಕಿದವ್ರು ಕ್ಲೇಮ್ ಮಾಡ್ತಾ ಇದ್ರಲ್ಲ, ಇವ್ರಿಗೆ ಏನ್ ತೊಂದ್ರೆ? ಇವ್ರು ಯಾಕೆ ಕೇಸನ್ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ಅಡಿಗೆ ಇಡ್ಲಿಕ್ಕೆ ಇದರಲ್ಲಿ ಎಂದು ಅಡಿಗೆ ಸಿಟ್ ಕೊಡ್ಲಿಕ್ಕೆ ಏನಿದೆ, ಏನನ್ನ ಇವರು ಅವಾಯ್ಡ್ ಮಾಡ್ತಾ ಇದ್ದಾರೆ? UAPA ಆಕ್ಟ್ ಅನ್ನ ಇನ್ನೂ ಸಹ ಹಾಕ್ಲಿಕ್ಕೆ ಅವಕಾಶ ಇದೆ ಅವ್ರು ಚಾರ್ಜ್ ಶೀಟ್ ಹಾಕುವಂತ ಸಂದರ್ಭದಲ್ಲಿ. UAPA ಆಕ್ಟ್ ಅನ್ನ ಹಾಕಿದ್ರೆ NIA ಅವರು ಕ್ಲೇಮ್ ಮಾಡ್ತಾರೆ, ಆ ಕೇಸನ್ನ ನಮ್ಗೆ ಕೊಡಿ, ಇದರಲ್ಲಿ ಇದೆ ಅವ್ರು ಮಾಡಿದ್ವಿ. ಅವ್ರು ಮಾಡಿದ್ರೆ ನಿಮ್ಗೆ ಏನ್ ತೊಂದ್ರೆ, ಏನ್ ಸಮಸ್ಯೆ? ಅವ್ರು ಮಾಡಿದ್ರೆ ನಿಮ್ ಗುಟ್ಟೆಲ್ಲ ಹೊರಗೆ ಬೀಳ್ತದ? ಕಾನೂನು ಸುವ್ಯವಸ್ಥೆ ಒಂದು ಕಡೆಯಿಂದ ಅಷ್ಟು ಸ್ಥಿತಿಗತಿ ಸರಿ ಇಲ್ಲ ಅಂತ ಗೊತ್ತು. ಆದ್ರೆ ಇದರ ನಡುವೆ 25ಕ್ಕೆ ಮತ್ತೆ ಬಚ್ಚಪೆ ಚಲೋ ಅಂತ ಮಾಡ್ತಾ ಇದ್ದಾರೆ. ನೋಡಿ, ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಹಾಳಾಗಿ ನಿಮ್ಗೆ ಗೊತ್ತಿದೆ. ಗಣೇಶನನ್ನ ಇವರು ಪೊಲೀಸ್ ವ್ಯಾನಿಗೆ ಹತ್ತಿಸಿದಂತ ಸರ್ಕಾರ. ಇವ್ರ ಹತ್ರ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಮ್ಮ ಹತ್ರ ಇಲ್ಲ. ಭಗವಧ್ವಜನ ಇಳಿಸಿದಂತ ಸರ್ಕಾರ. ಹನುಮ ಚಾಲಿಸ ಹೇಳಿದರ ಮೇಲೆ ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹಿಂದೆ ನೋಡಿದಂತ ಸರ್ಕಾರ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಕೂಗಿದ್ದಾರೆ ಆ ರಾಜ್ಯಸಭಾ ಸದಸ್ಯ ಅವರಿಗೆ ನೋಟಿಸ್ ಕೊಟ್ಟು ಎಷ್ಟೋ ನೋಟಿಸ್ ಆಗಿದೆ ಅವರಿಗೆ. ಒಂದೇ ಒಂದು ಸರಿ ಇನ್ವೆಸ್ಟಿಗೇಷನ್ ಇನ್ನಿಗೂ ಬರಲಿಲ್ಲ. ಇವ್ರ ಹತ್ರ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇನ್ವೆಸ್ಟಿಗೇಷನ್ ಅನ್ನೇ ನೀವು ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಅದನ್ನ ಮಾಡ್ಬೇಕಾ ಬೇಡ ಅನ್ನುವಂತ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂತ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿ ಮಂದಗತಿ ಇಸ್ ನಾಟ್ ದ ವರ್ಡ್, ಇದು ಮುಂದೆನೆ ಹೋಗ್ತಾ ಇಲ್ಲ ಅದು ಕೇಸ್. ಇಂಥ ಪರಿಸ್ಥಿತಿ ಇರುವಾಗ ನಾವು ಸಾರ್ವಜನಿಕ ವಲಯದಿಂದ ನಮ್ಮ ಮೇಲೆ ಸಹ ಪ್ರೆಷರ್ ಇದೆ. ನೀವು ರಸ್ತೆಗಳಿಬೇಕು, ಜನರು ಇನ್ನಾಗುದಿಲ್ಲ, ಇದು ಇವರ ಅನ್ಯಾಯದ ವಿರುದ್ಧ ನೀವು ರಸ್ತೆಗೆ ಇಳಿಲೇಬೇಕೆನ್ನುವಂತ ಪ್ರೆಷರ್ ನಮ್ಮ ಮೇಲೆ ಸಹ ಇದೆ. ಅಲ್ಲ, ತನಿಖೆ ನಡಿಬೇಕಾದ್ರೆ ಈ ಬಚ್ಚಪೆ ಚಲೋ ಎಲ್ಲ ಬೇಕಾ? ಯಾವುದು ತನಿಖೆ ನಡೀತಾ ಇರ್ಬೇಕಾದ್ರೆ ಮತ್ತೆ ಬಚ್ಚಪೆ ಚಲೋ ಬೇಕಾ? ತನಿಖೆಯನ್ನ ನಮ್ಮ ಡಿಮಾಂಡ್ ಏನಿದೆ, ನೀವು UAPA ಆಕ್ಟ್ ಅನ್ನ ಹಾಕಿ, ಅದಕ್ಕೆ ಆಕ್ಷನ್ ಅದೊಂದು ಸೆಕ್ಷನ್ ಅನ್ನ ಹಾಕಿ ಅನ್ನುವಂತ ನಮ್ಮ ಬೇಡಿಕೆ ಇದೆ. ನೀವು ಇನ್ವೆಸ್ಟಿಗೇಷನ್ ಮೆಥಡ್ ಅಲ್ಲಿ ಎಲ್ಲೋ 2-3 ಕಡೆ ನೀವು ಎಡುತ್ತಿದ್ದೀರಿ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬಂದ ವಿಷಯ ನಾವು ಮುಂದೆ ಇಡ್ತಿದ್ದೇವೆ. ಎಲ್ಲೋ ಒಂದ್ ಕಡೆ ಕೆಲವರನ್ನ ಬಚಾವ್ ಮಾಡೋ ಕೆಲಸ ಆಗ್ಬೋದು ಅನ್ನುವಂತ ಡೌಟ್ಸ್ ನಮಗಿದೆ. ಕಾನೂನು ಸುವ್ಯವಸ್ಥೆ ಸರಿ ಇಲ್ಲದಿದ್ರೆ ಮಾಡುವಂತ ಜವಾಬ್ದಾರಿ ಯಾರದ್ದು? ಸರ್ಕಾರದ್ದು. ನಿಮ್ಗೆ ಆಗದಿದ್ರೆ ಬಿಟ್ಟು ಬಿಡಿ, ರಿಸೈನ್ ಮಾಡಿ ಹೋಗಿ ಮನೇಲಿ ಕೂತ್ಕೊಳ್ಳಿ. ಜನ ಓಟ್ ಹಾಕಿದ್ದಾರೆ ನಿಮ್ಗೆ, ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ. ನೀವು ಅಭಿವೃದ್ಧಿ ಮಾಡ್ತೀರಿ, ನಮ್ಮ ಪ್ರಾಣ ರಕ್ಷಣೆ ಮಾಡ್ಬೋದು ನೀವು ಅನ್ನುವಂತ. ನೀವು ಆಗದಿದ್ರೆ ಬಿಟ್ಟು ಬಿಡಿ ಅಷ್ಟೇ. ಡೆಮೋಕ್ರಸಿಯಲ್ಲಿ ನಮಗೆ ಇರುವಂತ ರೈಟ್ ಇದೆ, ನಾವು ಅದನ್ನ ಚಲಾಯಿಸ್ತಾ ಇದ್ದೇವೆ ನಮ್ಮ ಹೋರಾಟದ ಮೂಲಕ. ಬೇರೆ